ಬ್ರೂಸ್ ಲೀ ಮಲ್ಟಿ ಟ್ಯಾಲೆಂಟ್. ಈ ವಿಚಾರಕ್ಕೆ, ಈ ಮನುಷ್ಯತ್ವಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಬ್ರೂಸ್ ಲೀ ಸ್ಟೋರಿ ನಮ್ಗೆ ಎಷ್ಟು ಇನ್ಸ್ಪಿರೇಷನ್ ಕೊಡುತ್ತೆ ಅಂತ ಹೇಳಿದ್ರೆ ಇವ್ರ ಸ್ಟೋರಿನ ನಾವು ಕೇಳಲೇಬೇಕು. ಮಾರ್ಷಿಯಲ್ ಆರ್ಟ್ಸ್ ಕಿಂಗ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಈಸ್ ಆಲ್ಸೋ ಫೈಟರ್, ಕೊರಿಯೋಗ್ರಾಫರ್ ಅಂಡ್ ಈಸ್ ಆಲ್ಸೋ ಡೈರೆಕ್ಟರ್, ಮಲ್ಟಿ ಟ್ಯಾಲೆಂಟ್, ಆಲ್ಸೋ ಫಿಲಾಸಫರ್. ಇವರು ಜಸ್ಟ್ 32 ಇಯರ್ಸ್ನಲ್ಲಿ ಇವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಂಬ್ತೀರಾ? ಇವರೇ ಬ್ರೂಸ್ ಲೀ. ಓನ್ ಸ್ಟೈಲ್ ಫೈಟ್ಸ್ ಇಂದ ಇವರು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಅಂಡ್ ಆಲ್ಸೋ ಎಂಟರ್ ದಿ ಡ್ರ್ಯಾಗನ್ ಅಂಡ್ ದಿ ಬಿಗ್ ಬಾಸ್ ಅಂತ ಮೂವಿಯಲ್ಲಿ ಆಕ್ಟರ್ ಕೂಡ ಹೌದು. ವೇ ಆಫ್ ದ ಡ್ರ್ಯಾಗನ್ ಅಂತ ಮೂವಿಗೆ ಅವರೇ ಡೈರೆಕ್ಟರ್ ಅಂಡ್ ಅವರೇ ಪ್ರೊಡ್ಯೂಸರ್ ಕೂಡ. ಜೀವನದ ಬಗ್ಗೆ ಡೀಪ್ ಆಗಿ ತಿಳ್ಕೊಂಡಿರೋ ಫಿಲಾಸಫರ್ ಕೂಡ ಹೌದು. ಒಂದು ಕೆಲಸ ಮಾಡಿದ್ರೇ ನಮಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ. ಇಷ್ಟೆಲ್ಲ ವರ್ಕ್ನ ಇವ್ರೊಬ್ಬರೇ ಮಾಡ್ತಿದ್ರು ಅಂತ ಹೇಳಿದ್ರೆ ಇವ್ರ ಮನುಷ್ಯನ ಅಥವಾ ಏಲಿಯನ? ಬನ್ನಿ ಬ್ರೂಸ್ ಲೀ ಬಗ್ಗೆ ಇನ್ನೂ ಹೇಳ್ತಾ ಹೋಗ್ತೀನಿ. ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್ ಆಗಿರುತ್ತೆ. ಯು ಬಿಲೀವ್ ಆರ್ ನಾಟ್, 0.5 ಸೆಕೆಂಡ್ಸಲ್ಲಿ ಇವರು ಒಂದು ಪಂಚ್ನ ಮಾಡಿರ್ತಾರೆ. ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಜಸ್ಟ್ ನೀವೇನೋ ಒಂದು ಟಚ್ ಮಾಡ್ತೀರಾ ಅಂದ್ಕೊಳ್ಳಿ, ಈ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವ್ರು ಒಂದು ಪಂಚ್ನ ಮಾಡಿ ತೆಗೆದಿರ್ತಾರೆ. ಇದು ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಜಸ್ಟ್ ಥಿಂಕ್ ಮಾಡಿ, ಇದು ಒಬ್ಬ ಮನುಷ್ಯ ಅಂದ್ಕೊಳ್ಳಿ, ಇದು 1 ಇಂಚ್ ಅಂದ್ಕೊಳ್ಳಿ. ಈ 1 ಇಂಚಲ್ಲಿ ಅವ್ರು ಒಂದು ಪಂಚ್ ಮಾಡಿದ್ರೆ 1.5 2 ಮೀಟರ್ಸ್ ಅವರು ಹಿಂದೆ ಹೋಗ್ತಾ ಇದ್ರು ಅಂದರೆ ಬ್ರೂಸ್ ಲೀ ಪವರ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಹಿಂಗೆ ಅನ್ನೋಷ್ಟರಲ್ಲಿ 1 ಸೆಕೆಂಡ್ ಆಗೋಗಿರುತ್ತೆ. ಈ 1 ಸೆಕೆಂಡಲ್ಲಿ ಬ್ರೂಸ್ ಲೀ ಬಂದ್ಬಿಟ್ಟು ಒಂದು ಕಿಕ್ನ ಮಾಡ್ತಾ ಇದ್ರು. ಆ್ಯಂಡ್ ಆ ಕಿಕ್ಕು ಎಷ್ಟು ಫ್ರ್ಯಾಕ್ಷನ್ ಸೆಕೆಂಡ್ಸ್ ಇರ್ತಿತ್ತು ಅಂತ ಹೇಳಿದ್ರೆ ಕ್ಯಾಮ್ರಾದಲ್ಲಿ ಕಾಟ್ ಆಗ್ತಾ ಇರಲಿಲ್ಲ. ಅಷ್ಟು ಬೇಗ ಕಿಕ್ ಮಾಡಿಬಿಟ್ಟು ಅವ್ರು ಹಿಂದೆ ಬರ್ತಾಯಿದ್ರು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇವರು ಮನುಷ್ಯನ ಅಥವಾ ಏಲಿಯನ ಅಂತ. ಯಾಕೆ ಅಂತ ಹೇಳಿದ್ರೆ 1 ಸೆಕೆಂಡಲ್ಲಿ ಏನು ಯೋಚನೆ ಮಾಡೋಕ್ಕಾಗಲ್ಲ. ಇವರು 6 ಟೈಮ್ಸು ಕಿಕ್ ಮಾಡ್ತಾಯಿದ್ರು ಅಂತೆ. ಎಷ್ಟು ಫಾಸ್ಟ್ ಹೋಗೋರು ಈ ಮನುಷ್ಯ. ಬ್ರೂಸ್ ಲೀ ತನ್ನ ಬ್ರೈನ್ನ ಮತ್ತು ಬಾಡಿನ ಹೇಗೆ ಕಂಟ್ರೋಲಲ್ಲಿ ಇಟ್ಟಿದ್ದು ಅಂತ ಹೇಳಿದ್ರೆ, ಪುಷಪ್ಸ್ ಮಾಡ್ತಾರಲ್ಲ, ಜಸ್ಟ್ 1 ಹ್ಯಾಂಡಲ್ಲಿ ಪುಷಪ್ಸ್ ಮಾಡೋವಾಗ ಜಸ್ಟ್ 150 ರೆಪ್ಸ್ ಅವರು ಕೌಂಟಲ್ಲಿ ಹೊಡಿತಾ ಇದ್ರಂತೆ. ಆ್ಯಂಡ್ ಅವ್ರ ಬ್ರೈನ್ ಆ್ಯಂಡ್ ಬಾಡಿ ಸಪೋರ್ಟ್ ತೊಗೊಂಡು ಅವರು ಒಂದು ಫಿಂಗರ್ ಜಸ್ಟ್ ಥಿಂಕ್ ಮಾಡಿ, 1 ಫಿಂಗರಲ್ಲಿ ಅವರು ಪುಷಪ್ ಮಾಡ್ತಾಯಿದ್ರು. ಅವ್ರ ಬ್ರೈನು ಮತ್ತು ಬಾಡಿ ಆಗಿ ಸಪೋರ್ಟ್ ಆಗ್ತಾಯಿತ್ತು. ಜಸ್ಟ್ ಒಂದು ಮೂಮೆಂಟ್ನ ನೀವು ಮನೇಲಿ ಟ್ರೈ ಮಾಡಿ ನೋಡಿ, 1 ಸೆಕೆಂಡಲ್ಲಿ ಎಷ್ಟು ಪಂಚ್ ಮಾಡ್ಬೋದು ಅಂತ. 1 ಸೆಕೆಂಡ್ ಆಗೇ ಹೋಯ್ತಲ್ಲ, ಈ 1 ಸೆಕೆಂಡಲ್ಲಿ ಅವರು 9 ಪಂಚ್ ಮಾಡ್ತಾಯಿದ್ರೆ ನಂಬೋಕ್ಕಾಗುತ್ತಾ? ಇವಾಗ ಬ್ರೂಸ್ ಲೀ ಅವರ ಬಾರ್ನ್ ಆ್ಯಂಡ್ ಬ್ರಾಟಪ್ ಸ್ಟೋರಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಬ್ರೂಸ್ ಲೀ ಬರ್ತ್ ನೇಮು ಲೀ ಜುನ್ ಫ್ಯಾನ್ ಅಂತ. ಇವರು ನವಂಬರ್ 27, 1940 USA ಫ್ರಾನ್ಸಿಸ್ಕೋಲಿ ಜನನ ಆಗ್ತಾರೆ. ಬ್ರೂಸ್ ಲೀ ಬಂದ್ಬಿಟ್ಟು ಚೈಲ್ಡ್ಹುಡ್ ಆ್ಯಕ್ಟರು. ಸೊ ಅವರು ಚಿಕ್ಕ ಮಗು ಇದ್ದಾಗಲೇ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಆ್ಯಕ್ಟಿಂಗೇ ಕೊಟ್ಬಿಡ್ತಾಯಿದ್ರು, ಮಗು ಇದ್ದಾಗಲೇ ಕೊಟ್ಬಿಡ್ತಾಯಿದ್ರು. ಹಾಗೆ ಇವರು ತುಂಬ ತೀಟೆ ಅಂತೆ. ಸ್ಕೂಲಲ್ಲಿದ್ದಾಗ ತುಂಬ ತೀಟೆ ಮಾಡ್ತಾಯಿದ್ರು. ಸುಮ್ಮನೆ ಇರ್ತಾಯಿರ್ಲಿಲ್ವಂತೆ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಯಿರ್ಲಿಲ್ವಂತೆ, ಅಷ್ಟೊಂದು ತೀಟೆ. ಕೈಲಾದರೆ ಸುಮ್ಮನಿರು ಅಂತ ಅವ್ರ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಸುಮ್ಮನೆ ಇರ್ತಾಯಿರ್ಲಿಲ್ವಂತೆ. ಇದು ಬೆಳೀತಾ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ತೀಟೆ ಆಗ್ತಾರೆ, ಸ್ಕೂಲಲ್ಲೆಲ್ಲ ಹೊಡೆದಾಡ್ತಾರೆ. ಸೊ ಆಗಲೇ ಫೈಟರ್ ಅಂತ ಹೆಸರು ತೊಗೊಬಿಟ್ಟಿರ್ತಾರೆ ಬ್ರೂಸ್ ಲೀ. ಇದು ಅವರು ಚಿಕ್ಕ ವಯಸ್ಸಿಂದನೂ ಸ್ಟೋರಿ. ಹಾಗೆ ಇವ್ರಿಗೆ ಇನ್ನೊಂದೇನಂತ ಹೇಳಿದ್ರೆ, ಎಜುಕೇಷನ್ ಸಿಸ್ಟಮಲ್ಲಿ ಬಿಲೀವೇ ಇಲ್ವಂತೆ. ಆವಾಗಲೂ ಚಿಕ್ಕ ವಯಸ್ಸಲ್ಲೂ ಸ್ಕೂಲಲ್ಲಿ ಓದ್ತಾ ಇರಲಿಲ್ಲ ಇವರು. ಇವಾಗ್ಲೂ ಲಾಸ್ಟಲ್ಲಿ ಒಂದು ಇಂಟರ್ವ್ಯೂಲಿ ಕೂಡ ಹೇಳ್ಕೊಂಡಿದ್ದಾರೆ, ಈ ಎಜುಕೇಷನ್ ಸಿಸ್ಟಮಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ವರ್ಕು ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ಇವ್ರಿಗೆ ಸ್ಪೆಷಲ್ ಟ್ಯಾಲೆಂಟೆಡ್ಸ್ ಇರುತ್ತೆ. ಸೊ ಟ್ಯಾಲೆಂಟಿಂದ ಬೆಳಿತೀವಿ, ಒಬ್ಬೊಬ್ರಿಗೂ ಒಂದೊಂದರಲ್ಲಿ ಆಸಕ್ತಿ ಇರುತ್ತಲ್ಲ. ಸೊ ಇವರು ಹಿಂಗೆ ಬೆಳೀತಾ ಆ್ಯಕ್ಟರ್ ಆದರು, ಫೈಟರ್ ಆದರು, ಹಾಗೆ ಫಿಲಾಸಫರು, ಡೈರೆಕ್ಟರ್ ಕೂಡ ಆಗೋದ್ರು. ಸೊ ಹೀಗೆ ದಿನ ಸ್ಕೂಲಲ್ಲಿ, ಮನೆಯಲ್ಲಿ, ಎಲ್ಲ ಕಡೆ, ಸ್ಟ್ರೀಟಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ರೆ ಫೈಟ್ಸು ಎಲ್ಲಿ ನೋಡಿದ್ರೂ ಫೈಟ್ ಆಡ್ತಿದ್ದಿದ್ದು ಬ್ರೂಸ್ ಲೀಗೆ ಸ್ಕೂಲಲ್ಲೇ ಒಂದು ಆಫರ್ ಮಾಡ್ತಾರೆ. ಆಪೋನೆಂಟ್ ಸ್ಕೂಲಲ್ಲಿ ಒಂದು ಫೈಟ್ ನಡೀತಾ ಇದೆ, ಅಂದರೆ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಆ ಟೂರ್ನಮೆಂಟಲ್ಲಿ ಗೆದ್ದರೆ ನೀನು ಅದರಲ್ಲಿ ಬಾಕ್ಸರ್ ಆಗ್ಬೋದಲ್ಲ ಅಂತ ಹೇಳ್ತಾರೆ. ಆಗಿದ್ದಾಗ ಏನು ಮಾಡ್ತಾರೆ, ಬ್ರೂಸ್ ಲೀ ಯೋಚನೆ ಮಾಡ್ತಾರೆ, ಒಂದು ಚಾಂಪಿಯನ್ಶಿಪ್ಪನ್ನು ತೊಗೊತಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅಲ್ಲಿಂದ ಅರ್ಥ ಆಗುತ್ತೆ ಅವ್ರಿಗೆ, ನಾನು ಯಾಕೆ ಒಂದು ಫೈಟಿಂಗ್ನ ಕಲಿಬಾರ್ದು ಅಂತ. ಸೊ ಅವಾಗ ಸ್ಟಾರ್ಟ್ ಆಗಿದೆ ಇವ್ರದ್ದು ಓನ್ ಸ್ಟೈಲು ಕುಂಗ್ಫು. ಸೊ ಅಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಇವರೇ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹೋಗ್ತಾ ಬ್ರೂಸ್ ಲೀ ಅವ್ರದ್ದು ಹೀಗೆ ಹಿಸ್ಟ್ರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಲ್ಲ ಕಡೆಯಿಂದನೂ ಚಾಂಪಿಯನ್ಸ್ನ ಗೆಟ್ಕೊಂಬರ್ತಾ ಇರ್ತಾರೆ. ಈಗ ಇಪ್ ಮ್ಯಾನ್ ಅನ್ನೋರು ಗುರುಗಳು ಅವ್ರಿಗೆ ಟೀಚ್ ಮಾಡಿದಾಗ ತುಂಬ ಇಡೀ ಹಾಂಗ್ಕಾಂಗ್ ಇವ್ರ ಫೈಟ್ಸ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ತುಂಬ ದೊಡ್ಡ ಹೆಸರು ಮಾಡ್ತಾರೆ ಬ್ರೂಸ್ ಲೀ ಅವರು. ಇಲ್ಲಿಂದ ಅವ್ರದ್ದು ದೊಡ್ಡ ಸಾಮ್ರಾಜ್ಯನೇ ಸ್ಟಾರ್ಟ್ ಆಗುತ್ತೆ. ಬ್ರೂಸ್ ಲೀಗೆ ಮುಂದಕ್ಕೆ ಪ್ರಾಬ್ಲಮ್ ಬರಬಾರ್ದು ಅಂತ ಅವರಮ್ಮ ಬ್ರೂಸ್ ಲೀನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಮೇರಿಕಾಗೆ ಕಳಿಸ್ಬಿಡ್ತಾರೆ. ಸೊ ಇಲ್ಲಿಂದ ಒಬ್ಬಂಟಿಯಾಗಿ ತನ್ನ ಕಲ್ತಿದ್ನೆಲ್ಲ ಬ್ರೂಸ್ ಲೀ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬರೇ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೂ ಅವ್ರ ದೇಹನ ಗಟ್ಟಿ ಮಾಡ್ಕೊಂತ ಹೇಳ್ತಾರೆ. ಬ್ರೂಸ್ ಲೀನ ಒಂದು ಅಮೇರಿಕಾದಲ್ಲಿ ಒಂದು ಈವೆಂಟ್ಗೆ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಆ ಇನ್ವೈಟ್ ಮಾಡಿರೋವಾಗ ಕುತ್ಕೊಂಡಿರ್ತಾರೆ. ಅಲ್ಲಿರೋ ಫೈಟರ್ಸ್ಗಳನ್ನೆಲ್ಲ, ಅಂದರೆ ದಪ್ಪ ಸಣ್ಣ ಈ ಥರ ಬಾಡಿ ಬಿಲ್ಡರ್ಸ್ ಎಲ್ಲ ಇರೋ ಕಾಂಪಿಟೇಷನಲ್ಲಿ ಬ್ರೂಸ್ ಲೀ ಏನು ಮಾಡಿರ್ತಾರೆ, ಅಲ್ಲೊಂದು ಕ್ರೌಡಲ್ಲಿ ಕುತ್ಕೊಂಡಿರ್ತಾರೆ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದಾಗ ಇವ್ರನ್ನ ಕರೀತಾರೆ, ನೋಡಿ ಇಷ್ಟು ಸಣ್ಣ ಇದ್ದಾರೆ ಅಂತ ಹೇಳ್ಬಿಟ್ಟು ಬ್ರೂಸ್ ಲೀನ ಕರೆದಾಗ
ಎಲ್ಲರೂ ನಗ್ತಾರೆ. ನೀವು ಬಿಲೀವ್ ಆರ್ ನಾಟ್, ಎಲ್ಲರೂ ಅವನ್ನ ನೋಡಿ ನಗ್ದಾಗ ಬ್ರೂಸ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸ್ಟೇಜ್ ಮೇಲಿದ್ದ ಒಬ್ಬ ಸ್ಟ್ರಾಂಗ್ ಮಸಲ್ಸ್ ಮ್ಯಾನ್ನ ಬ್ರೂಸ್ಲಿ ಹೊಡೆದು ಕೆಳಗಡೆ ಬೀಳಿಸ್ತಾರೆ. ಇದನ್ನ ನೋಡಿ ಶಾಕ್ ಆದ ಎಲ್ಲರೂ ಅವ್ರ ಹತ್ರ ಎಲ್ಲರೂ ಕಲಿಬೇಕು ಅಂತ ಆಸೆ ಪಡ್ತಾರೆ. ಆಗ ಕುಂಫು ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಕನ್ವರ್ಟ್ ಮಾಡಿ ಅವರೇ ಎಲ್ಲರಿಗೂ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬ್ರೂಸ್ಲಿ. ಅವ್ರ ಪವರ್ಫುಲ್ ಪಂಚ್ನ, ಸೊ ಅವ್ರು ಕಲ್ತಿರೋದನ್ನೆಲ್ಲ ಅಲ್ಲಿ ಶೋ ಮಾಡ್ತಾರೆ. ಫುಲ್ ಇನ್ನೂ ಫೇಮಸ್ ಆಗ್ತಾರೆ ಬ್ರೂಸ್ಲಿ ಅವರು. ಇಲ್ಲಿಂದ ಇವಾಗ ಬ್ರೂಸ್ಲಿಗೆ ಒಂದು ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಏನಂತ ಹೇಳಿದ್ರೆ, ಕುಂಫು ಮಾರ್ಷಲ್ ಆರ್ಟ್ಸ್ ಬಂದ್ಬಿಟ್ಟು ಚೈನೀಸ್ಗೆ ಸೇರಿದ್ದು. ಇದು ಅಮೇರಿಕಾ ಅವ್ರಿಗೆ ಯಾರಿಗೂ ಹೇಳ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಟಾಸ್ಕ್ ಕೊಡ್ತಾರೆ. ಅದರಲ್ಲೂ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಓಕೆ, ಹೇಳ್ಕೊಡ್ಬೋದು ನೀವು ಯಾರಿಗೆ ಬೇಕಾದರೆ, ಆದರೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಮಾರ್ಷಲ್ ಆರ್ಟ್ಸ್ ಅಂದರೆ ಚೈನೀಸಲ್ಲಿ ಯಾರು ನಿಮಗೆ ಸ್ಟ್ರಾಂಗೆಸ್ಟ್ ಪರ್ಸನ್ ಇರ್ತಾರಲ್ಲ, ಅದರಲ್ಲಿ ನೀವು ಅವ್ರನ್ನ ಸೋಲಿಸಿದ್ರೆ ನೀವು ಎಲ್ಲಿ ಬೇಕಾದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರಿಗೆ ಬೇಕಾದ್ರೆ ಕಲಿಸ್ಕೊಡ್ಬೋದು ಇದನ್ನು ಅಂತ ಹೇಳ್ಬಿಟ್ಟು ಚೈನೀಸ್ ಪೀಪಲು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಸೊ ಹೀಗಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಫೈಟ್ ರೆಡಿ ಆಗುತ್ತೆ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಚಾಂಪಿಯನ್ಸ್ನ ಅಲ್ಲಿ ಕರೆಸ್ತಾರೆ. ಹೀಗಿರುವಾಗ ಬ್ರೂಸ್ಲಿಗೆ ಮದುವೆ ಕೂಡ ಆಗಿರುತ್ತೆ. ಸೊ ಈಗಿರುವಾಗ ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿ ಫೈಟ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 3 ಮಿನಿಟ್ಸಲ್ಲಿ ಆ ಫೈಟ್ನ ಮುಗಿಸ್ತಾರೆ. ಆದ್ರೂ ಹೋಗಿ ತುಂಬ ಬೇಜಾರಲ್ಲಿ ಕುತ್ಕೊತಾರೆ ಬ್ರೂಸ್ಲಿ. ಯಾಕೆ ಅಂತ ಅವ್ರು ಮಿಸಸ್ ಕೇಳ್ತಾರೆ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕುತ್ಕೊಂಡಿದ್ದೀರಾ, ವಿನ್ ಆದ್ರಲ್ವಾ ಅಂತ ಕೇಳ್ತಾರೆ. ಸೊ ಇಲ್ಲಿದೆ ಟ್ವಿಸ್ಟು. ಏನಂತ ಹೇಳಿದ್ರೆ, ನಾನು ಯಾವ ಫೈಟರ್ ಆಪೋನೆಂಟ್ಸ್ನು 3 ನಿಮಿಷ ತೊಗೊಂಡಿಲ್ಲ ಸೋಲ್ಸೋಕ್ಕೆ. ಫಸ್ಟ್ ಟೈಮ್ ನಾನು 3 ನಿಮಿಷ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಬೇಜಾರಾಗ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಗೆದ್ದಿರೋ ಖುಷಿ ಇಲ್ಲ ಬ್ರೂಸ್ಲಿಗೆ, 3 ನಿಮಿಷ ಆಗೋಯ್ತಲ್ಲ ಅವನ್ನ ಸೋಲ್ಸೋಕ್ಕೆ ಅಂತ ಬೇಜಾರಾಗ್ತಾ ಇದ್ದಾರೆ. ಎಂಥ ಬ್ರೂಸ್ಲಿ ಅಲ್ವಾ. ಇವ್ರು ಕಲ್ತಿರೋ ಮಾರ್ಷಲ್ ಆರ್ಟ್ಸ್ ವಿದ್ಯೆ ದೇಶಕ್ಕೂ ಆಡಬೇಕು, ಎಲ್ಲರನ್ನೂ ಸೇರಿಸ್ಬೇಕು, ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕು ಅಂತ ಮಾಡಿರೋ ಈ ಒಂದು ಉದ್ದೇಶ ಏನಾಗಿತ್ತು ಬ್ರೂಸ್ಲಿ ಅವ್ರದ್ದು, ತುಂಬ ಚೆನ್ನಾಗೇ ಇತ್ತು. ಆದರೆ ಜನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಹಾಂಗ್ಕಾಂಗ್ನಲ್ಲಿ ಕೊನೆಯ ಮೂವಿ ಇವ್ರದ್ದು ಶೂಟಿಂಗ್ ನಡೀತಾ ಇರ್ತಾರೆ. ಅಲ್ಲಿ ಮೂರ್ಛೆ ತಪ್ಪಿ ಬೀಳ್ತಾರೆ. ಹಾಸ್ಪಿಟಲ್ಗೆ ತೊಗೊಂಡೋದಾಗ ಅಲ್ಲಿ ಬ್ರೂಸ್ಲಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಡಿಸೀಸ್ ಇದೆ, ಅವರು ಸತ್ತೋದ್ರು ಅಂತ ಹೇಳ್ತಾರೆ. ಆದರೆ ಜನ ಯಾರೂ ಇದನ್ನು ನಂಬೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ಸ್ಟ್ರಾಂಗೆಸ್ಟ್ ಮ್ಯಾನು, ಇಷ್ಟೆಲ್ಲ ಕಲ್ತಿರೋರು ಡಿಸೀಸ್ ಹೇಗೆ ಬರೋಕ್ಕೆ ಸಾಧ್ಯ? ಯಾಕೆ ಅಂತ ಹೇಳಿದ್ರೆ, ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಬಾಡಿ ಮಾಡಿದರು. ಜಸ್ಟ್ 32 ಇಯರ್ಸ್ ಅಂತ ಹೇಳಿದ್ರೆ 20 ಜುಲೈ 1973 ಇವರು ಮರಣ ಹೊಂದ್ತಾರೆ. ಸೊ ಇವಾಗ್ಲೂ ಅಲ್ಲಿ ಕಾನ್ಸ್ಪರೆನ್ಸಿ ಏನಂತ ಹೇಳಿದ್ರೆ, ಇವರೇ ಸತ್ತಿಲ್ಲ, ಅಲ್ಲಿ ಅಮೇರಿಕನ್ಸ್ ಪೀಪಲ್ ಸಾಯಿಸಿದ್ರು ಅಥವಾ ಚೈನೀಸ್ ಪೀಪಲ್ಸ್ ಸಾಯಿಸಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಜಸ್ಟ್ ಊಹಾಪೋಹಗಳಷ್ಟೇ. ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನೊಂದು ಹೇಳೋದಿಷ್ಟೇ, ಇವ್ರನ್ನ ಜಸ್ಟ್ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಯಂಗ್ ಮ್ಯಾನ್ಸ್ಗೆಲ್ಲ ತುಂಬಾ ಇನ್ಸ್ಪಿರೇಷನು. ಇವರು ಒಂದರಲ್ಲೇ ಇಲ್ಲ, ಆ್ಯಸ್ ಎ ಫೈಟರು, ಫಿಲಾಸಫರು, ಡೈರೆಕ್ಟರು, ಎಲ್ಲದರಲ್ಲೂ ಕೂಡ ಇವರಿದ್ದಾರೆ. ಆ್ಯಂಡ್ ಇವಾಗ ಗೊತ್ತಾಗಿರುತ್ತೆ ಬ್ರೂಸ್ಲಿ ಅಂದರೆ ಯಾರು ಅಂತ. ಇಷ್ಟು ದಿನ ಎಲ್ಲರೂ ಜಸ್ಟ್ ಫೈಟರ್ ಅಂತ ಅಂದ್ಕೊಂಡಿದ್ರಿ. ಈಸ್ ಎ ಹೋಲ್ ಪ್ಯಾಕೇಜ್. ಅದಕ್ಕೆ ಇನ್ಸ್ಪಿರೇಷನ್ ಎಲ್ಲರೂ ತೊಗೋಬೇಕು ಅಂತಲೇ ಈ ವಿಡಿಯೋ ಮಾಡಿದ ಉದ್ದೇಶ ಆಗಿತ್ತು. ಈ ಕ್ವಶನ್ಗೆ ಆನ್ಸರ್ ಮಾಡಿ ₹500 ಗೆದ್ಕೊಳ್ಳಿ, ಶಾಪಿಂಗ್ ವೋಚರ್ಸ್ ನಿಮ್ದಾಗಿಸ್ಕೊಳ್ಳಿ. ಕ್ವಶನ್ ಏನು ಅಂತ ಹೇಳಿದ್ರೆ, ಬ್ರೂಸ್ಲಿ ಕಿಕ್ಕಲ್ಲಿ ಎಷ್ಟು ಟೈಮ್ಸು ಕಿಕ್ ಮಾಡ್ತಾಯಿದ್ರು, ಅದು 1 ಸೆಕೆಂಡಲ್ಲಿ ಎಷ್ಟು ಕಿಕ್ಸ್ ಮಾಡ್ತಾಯಿದ್ರು ಅಂತ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ ಆನ್ಸರ್ ಮಾಡಿ ಸಾಕು. ₹500 ಶಾಪಿಂಗ್ ವೋಚರ್ ನಿಮ್ದಾಗಿಸ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಗೊತ್ತಾ? ಸಿಂಪಲ್. ಆನ್ಸರ್ನ ನೀವು ಇಲ್ಲಿ ಕಮೆಂಟಲ್ಲಿ ಬರೀಬೇಕು. ಆ ಕಮೆಂಟ್ ಮಾಡಿರೋದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟು ಒಂದು DM ಮಾಡಿ. ಆ ಸ್ಕ್ರೀನ್ಶಾಟ್ನ DM ಮಾಡಿಬಿಟ್ಟು ನಿಮ್ಮದು ಅಡ್ರೆಸ್ ಹಾಕಿ ಸಾಕು. ಸೊ ಇದು ಫಸ್ಟ್ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಆಗಿರುತ್ತೆ. ಈ ವಿಡಿಯೋ ಫುಲ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಎಲ್ಲಿ ಹೇಳಿದ್ದೀನಿ ಅಂತ. ಸೊ ಕ್ವಶನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಬ್ರೂಸ್ಲಿ ಕಿಕ್ ಮಾಡ್ತಾ ಇದ್ರಲ್ಲ, 1 ಸೆಕೆಂಡಲ್ಲಿ ಎಷ್ಟು ಕಿಕ್ ಮಾಡ್ತಾಯಿದ್ರು, ಇದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಮಾಡಿ, ಸಿಂಪಲ್. ನಿಮ್ದಾಗಿಸ್ಕೊಳ್ಳಿ ₹500 ಶಾಪಿಂಗ್ ವೋಚರ್.